ಹಲೋ ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಇದನ್ನು ಪೇಜನ್ನು ಫಾಲೋ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಎರಡು ಫ್ರೆಂಡ್ಸ್ ಇದ್ದರು, ಭಾಳ ಕ್ಲೋಸ್ ಫ್ರೆಂಡ್ಸ್, ಡೀಪ್ ಫ್ರೆಂಡ್ಸು. ತುಂಬ ವರ್ಷಗಳು ಫ್ರೆಂಡ್ಲಿ ಆಗಿದ್ದಾರೆ. ಆದರೆ ಒಂದು ಫ್ರೆಂಡು ಯೇಸು ಸ್ವಾಮಿ ನಂಬುತ್ತಾನೆ, ಇನ್ನೊಂದು ಫ್ರೆಂಡು ಅನ್ಯ ದೇವರು ನಂಬ್ಕೊಂಡಿದ್ದಾನೆ. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಲ್ಲ. ಸರಿ, ಕೆಲವು ತಿಂಗಳು ಇಬ್ಬರು ನೋಡಿಲ್ಲ. ಈ ಫ್ರೆಂಡು ಭಾಳ ಫಾಸ್ಟಿಂಗ್ ಎಲ್ಲ ಮಾಡಿ, ಅವನು ಉಪವಾಸ ಎಲ್ಲ ಮಾಡಿ ಯೇಸು ನಂಬಿಕೊಂಡು ಆ ಫ್ರೆಂಡ್ ಹತ್ರ ಹೋಗಿ ಹೇಳೋಣ ಅಂತ ಹೋಗ್ತಾ ಇದ್ದಾನೆ. ಆದರೆ ಅವನ ಸ್ಟೇಟಸ್ ಸ್ವಲ್ಪ ಮೇಲೆ ಆಗಿದೆ ಇಷ್ಟು ತಿಂಗಳಲ್ಲಿ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಈ ಯೇಸು ಸ್ವಾಮಿ ನಂಬಿರೋ ಫ್ರೆಂಡಿಗೆ ಇವರು ಉಪವಾಸ ಎಲ್ಲ ಮಾಡಿ ಸ್ವಲ್ಪ ಡೆಲ್ಲಾಗಿ ಹಂಗೆ ಹೋಗುವಾಗ, ನೀನು ಯಾರಂದೆ ನನಗೆ ಗೊತ್ತಿಲ್ಲ ಫ್ರೆಂಡ್ ಅಂತ ಹೇಳಿಬಿಡ್ತಾನೆ. ಬಹಳ ನೋವು, ವೇದನೆ ಆ ಫ್ರೆಂಡಿಗೆ, ಯೇಸುನ ನಂಬಿರೋ ಫ್ರೆಂಡಿಗೆ. ಆವಾಗ ಅಲ್ಲಿಂದ ಕೆಲವು ಕಿಲೋಮೀಟ್ರ್ ಪ್ರಯಾಣ ಹೋಗುವಾಗ ಅಲ್ಲಿ ಒಂದು ಚಿಕ್ಕ ಹುಡುಗ, ಅಂಕಲ್ ನಿಮ್ಮನ್ನು ನೋಡಿ ಎಷ್ಟು ದಿನ ಆಯಿತು, ಯೇಸು ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಇಷ್ಟು ದಿನ ನೀವು ಇರಲಿಲ್ಲ, ನಾನು ಬೇಜಾರಾಗ್ತಾಯಿದೆ ಅಂತ ಅಳ್ತಾ ಇದ್ದಾನೆ ಚಿಕ್ಕ ಹುಡುಗ. ಅವನ ಹೆಸರು ಸರ್ವಣ ಅಂತೇಳಿ. ಆವಾಗಲೇ ಇವರಿಗೆ ಗೊತ್ತಾಯಿತು, ಆ ಸ್ನೇಹಿತನು ಇಷ್ಟು ವರ್ಷ ಪ್ರೀತಿ ಮಾಡಿ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಈ ಚಿಕ್ಕ ಹುಡುಗ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಇವ್ದು ಎಂಥ ಪ್ರೀತಿ, ಯೇಸು ಸ್ವಾಮಿ ಪ್ರೀತಿ ಇದಕ್ಕಿನ್ನೂ ದೊಡ್ಡದಾಗಿದಲ್ಲ, ಅವರೇ ನನ್ನ ಸ್ನೇಹಿತರೊಂದು ತೀರ್ಮಾನ ಮಾಡ್ತಾರೆ. ವಾಕ್ಯ ಹೇಳ್ತದೆ, ಕೀರ್ತನೆ 27:10 ಓದಿ ನೋಡಿ ಬೈಬಲಲ್ಲಿ. ನನ್ನ ತಂದೆ ತಾಯಿಯು ನನ್ನ ತೊರೆದು ಬಿಟ್ರು, ಯೆಹೋವನು ನನ್ನನ್ನು ಕೈ ಬಿಡಲ್ಲ ಅಂತ ಹೇಳಿ. ಅವರು ನಿಮ್ಮನ್ನು ಕೈ ಬಿಡೋದಿಲ್ಲ. ರೋಗ ಬಂದು, ಕಷ್ಟದಲ್ಲಿ, ವೇದನೆಯಲ್ಲಿ, ಹಣಕಾಸಿಲ್ಲ ಅಂದರೆ ನಿಮ್ಮನ್ನು ಯಾರು ಕೈ ಬಿಟ್ಟಿದ್ರು ದೇವರು ಕೈ ಬಿಡೋದಿಲ್ಲ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರೇ ಈ ವಾಕ್ಯವನ್ನು ಕೇಳಿರೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ, ಅವ್ರಿಗೆ ಅದ್ಭುತ ಮಾಡಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಗಾಡ್